ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಶ್ರೀ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಗೆ ಭಾಷ್ಯವಾಗಿರುವ ಶ್ರೀಮತಿ ಪವನಿ ನಿರ್ಮಲ ಪ್ರಭಾವತಿ ವಿರಚಿತ ಭವಾನಿ ಸೌಂದರ್ಯ ಲಹರಿಯ ಪ್ರಥಮ ಅಧ್ಯಾಯಕ್ಕೆ ಸ್ವಾಗತ. ಸೌಂದರ್ಯ ಲಹರಿಯ ಈ ಪ್ರಥಮ ಅಧ್ಯಾಯದಲ್ಲಿ ಶ್ರೀ ಶಂಕರ ಭಗವತ್ಪಾದರು 1ನೇ ಶ್ಲೋಕದಿಂದ 8ನೇ ಶ್ಲೋಕದವರೆಗೂ ಒಟ್ಟು 8 ಶ್ಲೋಕಗಳು ಅಮ್ಮನವರ ಶಿರಸ್ಸಿನಿಂದ ಹಿಡಿದು ಪಾದಧೂಳಿಯವರೆಗೆ ಅಮ್ಮನವರ ಶಕ್ತಿ ಪ್ರಭಾವವನ್ನು, ಆ ತಾಯಿಯ ಕರುಣೆಯಿಂದ ಸಾಧಾರಣ ವ್ಯಕ್ತಿಗೂ ಕೂಡ ಲಭ್ಯವಾಗುವ ಅಪಾರ ಶಕ್ತಿಯನ್ನು ವರ್ಣಿಸಿ, ಆ ಜಗನ್ಮಾತೆಯ ನಿವಾಸ ಸ್ಥಾನವಾದ ಚಿಂತಾಮಣಿ ಗ್ರಹ ಆ ತಾಯಿಯ ಅಸ್ತಿತ್ವತೆಯನ್ನು ಸಾರಿದ್ದಾರೆ. ಅದೆಷ್ಟು ಹೃದಯವಾಗಿ ತಿಳಿಸಿದ್ದಾರೋ ಅದನ್ನು ನೋಡೋಣ. ಶ್ಲೋಕ 6. ಜಗನ್ಮಾತೆಯ ಅಪಾರ ದಯಾ ಮಹಿಮೆ. ಬನ್ನಿ ಕೇಳೋಣ. ಅನುಃ ಪೌಷ್ಪಂ ಮೌರ್ವಿ ಮಧುಕರಮಯೀ ಪಂಚವಿಶಿಖಾಃ ವಸಂತಃ ಸಾಮಂತೋ ಮಲಯ ಮರುಧ ಯೋಧನರಥಃ ತಥಾಪ್ಯೇಕ ಸರ್ವಂ ಹಿಮಗಿರಿಸುತೆ ಕಾಮಪಿ ಕೃಪಾಂ ಅಪಾಂಗಾಂತೆ ಲಬ್ಧ್ವಾ ಜಗದಿದಮನಂಗೋ ವಿಜಯತೆ. ಈ ಶ್ಲೋಕದ ಅರ್ಥ ಹೀಗಿರುವುದು: ಓ ಹಿಮಗಿರಿಸುತೆ, ತಾಯಿ ಜಗನ್ಮಾತಾ, ಮನ್ಮಥನ ಬಿಲ್ಲು ಪುಷ್ಪಗಳಿಂದ ಮಾಡಲ್ಪಟ್ಟಿದೆ. ಭ್ರಮರಗಳ ಹಿಂಡು ಹುರಿ. ಈ ಭ್ರಮರಗಳು ಸ್ಥಿರವಾಗಿರುತ್ತವೆಯೇ? ಇಲ್ಲ. ಬಾಣಗಳು 5 ಮಾತ್ರ. ಮಲೆಯ ಪರ್ವತದಲ್ಲಿ ಹುಟ್ಟಿದ ಸುಳಿಗಾಳಿ ಯಾವಾಗಲೂ ಇರುವುದಿಲ್ಲ. ಯಾವಾಗಲೋ ಒಮ್ಮೆಯಲ್ಲದೆ ಸುಯಿಗುಟ್ಟಿ ಬರುವುದಿಲ್ಲ. ಬಂದರೂ ತಾಪಹಾರಿಯಾಗಿ ಬೀಸುವುದಿಲ್ಲ. ಇದು ಆ ಕಾಮನ ರಥ. ವಸಂತ ಅಂದರೆ ಒಂದು ಋತುಕಾಲ ಸ್ವರೂಪ. 6 ಋತುಗಳಲ್ಲಿ ಒಂದು. ವರ್ಷದಲ್ಲಿ 1 ಸಲ ಮಾತ್ರ ಬರುತ್ತದೆ. ಈ ವಸಂತ ಮನ್ಮಥನ ಮಂತ್ರಿ. ಇಂತಹ ಸಾಮಗ್ರಿಗಳಿಂದ ಕೂಡಿದ ಅಶರೀರನಾದ ಮನ್ಮಥ ಜಗತ್ತಿನ ಸರ್ವ ಮಾನವ ಹೃದಯಗಳನ್ನು, ಪ್ರಾಣಿ ಕೋಟಿಯನ್ನು ಕ್ಷೋಭೆಗೊಳಿಸುವಂತಹ ಶಕ್ತಿವಂತ ಹೇಗಾದ ಎಂದರೆ, ಅದು ಕೇವಲ ನಿನ್ನ ಕಡೆಗಣ್ಣಿನ ನೋಟವೆಂಬ ದಯಾರಸದಿಂದ ಕೂಡಿದ ಶಕ್ತಿಯೇ, ನಿನ್ನ ದಯಾದೃಷ್ಟಿಯ ಮಹಿಮೆಯೇ. ಈ ರೀತಿಯಾಗಿ ಈ ಶ್ಲೋಕದಲ್ಲಿ ಶ್ರೀ ಶಂಕರ ಭಗವತ್ಪಾದರು ಅಮ್ಮನವರ ಅಪಾಂಗ ವೀಕ್ಷಣ ಅಂದರೆ ಕಡೆಗಣ್ಣಿನ ನೋಟದ ಮಹಿಮೆಯನ್ನು ಅದ್ಭುತವಾಗಿ ವರ್ಣಿಸಿದ್ದಾರೆ. ಅರ್ಚಿತ ಎನ್ನುವುದು ಮನ್ಮಥನ ಲೋಕ. ಪೌಂಡ್ರ ಎನ್ನುವುದು ಮನ್ಮಥನ ಬಿಲ್ಲಿನ ಹೆಸರು. ಉನ್ಮಾದ, ತಾಪನ, ಶೋಷಣ, ಸ್ತಂಭನ, ಸಮೋಹ ಎಂಬುವು ಮನ್ಮಥನ ಪಂಚಬಾಣಗಳು. ಪುಷ್ಪ ಬಾಣಗಳು 5: ಅರವಿಂದ, ಅಶೋಕ, ಚ್ಯೂತ, ನವಮಲ್ಲಿಕ, ನೀಲೋತ್ಪಲ. ಈ ಪುಷ್ಪಬಾಣಗಳನ್ನೇ ಮೇಲೆ ಹೇಳಿದ ಭಾವಗಳಿಂದ ಮಂತ್ರಪೂರಿತವಾಗಿ ಪ್ರಯೋಗಿಸಿದಾಗ ಅದು ಉನ್ಮಾದ, ತಾಪನ, ಕ್ಷೋಭ, ಸ್ತಂಭ, ಸಮೋಹನಗಳನ್ನು ಉಂಟು ಮಾಡುತ್ತವೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು. ತನ್ನ ಈ ಪಂಚಬಾಣಗಳು ಕೆಲಸ ಮಾಡದೇ ಹೋದಾಗ ಮನ್ಮಥ ಕೊನೆಯದಾದ 6ನೇ ಬಾಣವಾದ ಸ್ತ್ರೀಯ ಕಡೆಗಣ್ಣ ನೋಟ ಎನ್ನುವ ಬಾಣವನ್ನು ಪ್ರಯೋಗಿಸುತ್ತಾನೆ. ಮನ್ಮಥನ ಧಾಟಿಯನ್ನು ಭಾವ ವಿಜಯ ಪ್ರಬೋಧಿಕ ಎನ್ನುತ್ತಾರೆ. ಚಿತೇಂದ್ರಿಯರು ಕೂಡ ಮನ್ಮಥನ ಧಾಟಿಯನ್ನು ತಡೆದುಕೊಳ್ಳಲಾರರು. ಒಂದೊಂದು ಸಲ ಪತನವಾಗುತ್ತಾರೆ. ಅದೇ ಮನ್ಮಥನು ಆಶಿಸುವ ಭಾವ ವಿಜಯ. ಮನ್ಮಥನ ಪದ್ಮ ಸುವತಂಸಕ, ಮನ್ಮಥನ ಶಂಖ ವಿಲಾಸ. ಶರೀರ ಶಿವನ ಕಣ್ಣುರಿಗೆ ಸಿಕ್ಕು ದಗ್ಧವಾಗಲು ಅನಂಗನಾದ ಅಂಗಾಂಗರಹಿತನಾದ ಮನ್ಮಥ ಶ್ರೀವಿದ್ಯೆಯನ್ನು ಉಪಾಸಿಸಿ ಅತಿ ಶಕ್ತಿವಂತಳಾದ ಆ ಜಗನ್ಮಾತೆಯ ಕಡೆಗಣ್ಣ ನೋಟವೆಂಬ ದಯಾಮೃತ ವರ್ಷಕ್ಕೆ ಪಾತ್ರನಾಗಿ ತನ್ನ ಪುಷ್ಪಬಾಣಗಳಿಂದಲೇ ಸರ್ವ ಜಗತ್ತನ್ನು ಜಯಿಸುವ ಶಕ್ತಿಯನ್ನು ಸಾಧಿಸಿರುವುದಾದರೆ, ನಾವು ಸಶರೀರರು ಆ ತಾಯಿಯನ್ನು ಆರಾಧಿಸಿ
ಆ ತಾಯಿಯ ದಯಾಪಾತ್ರರಾಗುವುದಾದರೆ ಪ್ರಪಂಚವನ್ನು ಸುಭಿಕ್ಷ ಶಾಂತಿಗಳಿಂದ ಕೂಡಿದ್ದನ್ನಾಗಿ ಮಾಡುವ ಶಕ್ತಿ ಸಂಪನ್ನರಾಗಲಾರೆವೇ? ಸತ್ ಕೋರಿಕೆಗಳಿಗೆ ಆ ಜಗನ್ಮಾತೆಯ ಆಶೀರ್ವಾದ ಯಾವಾಗಲೂ ಇದ್ದೇ ಇದೆ. ಆದರೆ ಅದಕ್ಕೆ ನಾವು ಮಾಡಬೇಕಾದದ್ದೇನು? ಈ ಶ್ಲೋಕವನ್ನು ಪುನರುಚ್ಚರಿಸುವುದೇ. ಈ ಶ್ಲೋಕವನ್ನು ಪ್ರತಿದಿನ ಭಕ್ತಿ ಶ್ರದ್ಧೆಗಳಿಂದ ನಿಷ್ಕಾಮರಾಗಿ ಪುನಶ್ಚರಣ ಮಾಡುವುದಾದರೆ ಸಾಧಕನಿಗೆ ನಪುಂಸಕತ್ವ ಹೋಗಿ ಪುತ್ರ ಪ್ರಾಪ್ತಿಯಾಗುತ್ತದೆ ಎಂದು ತಾಂತ್ರಿಕ ಶಾಸ್ತ್ರ ಹೇಳುತ್ತದೆ. ಇಲ್ಲಿ ನಪುಂಸಕತ್ವ ಎಂದರೆ ಸಂತಾನೋತ್ಪತ್ತಿ, ಶಕ್ತಿಹೀನತೆ ಎಂದರ್ಥವಲ್ಲ. ಕೆಲವರು ಸ್ತ್ರೀ ಪುರುಷರಿಗೆ ಸುಮ್ಮನೆ ನಿರಾಶೆ, ನಿಸ್ಪೃಹತೆ, ತಾವು ಏನನ್ನೂ ಸಾಧಿಸಲಾರೆವೋ ಎನ್ನುವ ಆತ್ಮನ್ಯೂನತಾ ಭಾವ ಇರುತ್ತದೆ. ಅವರು ಹುಟ್ಟಿ ಬೆಳೆದ ವಾತಾವರಣದ ಪ್ರಭಾವವೋ, ಅವರು ಎದುರಿಸಿದ ಜೀವನದ ಕಹಿ ಅನುಭವಗಳೋ, ಅನುಭವಿಸಿದ ಸೋಲುಗಳೋ, ಎದುರುಗೊಂಡ ಅವಮಾನಗಳೋ ಏನಾದರೂ ಕಾರಣವಿರಲಿ, ಅವರ ಹೃದಯದಲ್ಲಿ ತಾವು ಎಂದಿಗೂ ಕೆಲಸಕ್ಕೆ ಬಾರದವರಾಗಿ ಯಾವ ಕೆಲಸವನ್ನು ಮಾಡಲಾರವು ಎಂಬುದಾಗಿ ಒಂದು ತರಹೆಯ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಉಂಟಾಗುತ್ತದೆ. ಅತಿ ಭಾರ್ಯ ವಿಧೇಯರು, ಪತಿಯೆಂದರೆ ಭಯಪಟ್ಟು ನಡುಗುವ ಸ್ತ್ರೀಯರು, ಅತ್ತೆ ಮನೆಯವರ ಧಾರ್ಷ್ಟಿಕಕ್ಕೆ ಗುರಿಯಾದ ಹೆಂಗಸರು, ತಾಯಿ ಇಲ್ಲದ ಮಕ್ಕಳು, ಅನಾಥರು ಮೊದಲಾದವರು ಇಂತಹ ಭಾವಗಳಿಗೆ ಗುರಿಯಾಗುತ್ತಿರುತ್ತಾರೆ. ಅಂತಹವರಿಗೆ ಈ ಶ್ಲೋಕದ ಪುರಶ್ಚರಣ, ಅಂದರೆ ಅರ್ಥೈಸಿಕೊಂಡು ಶ್ರದ್ಧಾಭಕ್ತಿಗಳಿಂದ ಮಾಡಿದ ಪುರಶ್ಚರಣ, ಆತ್ಮವಿಶ್ವಾಸವನ್ನು ನೀಡಿ ತಾವು ಯಾವುದೇ ಕೆಲಸವನ್ನಾದರೂ ಮಾಡಬಲ್ಲೆವು ಎಂಬ ಧೈರ್ಯವನ್ನು ನೀಡುತ್ತದೆ. ವಿಜಯವನ್ನು ಸಾಧಿಸುತ್ತಾರೆ. ತಾವು ಒಳ್ಳೆಯದನ್ನು ಮಾಡಬೇಕೆನ್ನುವ ಒಂದು ಭಾವವೇ ಒಳ್ಳೆಯದನ್ನು ಮಾಡಬೇಕೆನ್ನುವ ಒಂದು ಭಾವವೇ ಪುತ್ರ ಪ್ರಾಪ್ತಿ ಅಲ್ಲವೇ? ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.